ಬಿಜೆಪಿಯಲ್ಲಿ ತಣ್ಣಗಾಗದ ಬಣಬಡಿದಾಟ, ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದ ರೆಬಲ್ಸ್. ಹೈಕಮಾಂಡ್ ವಾರ್ನಿಂಗು, ಡೋಂಟ್ ಕೇರ್. ತೆರೆಮರೆಯಲ್ಲಿ ಕೈ ನಾಯಕರ ಮುನಿಸು. ಸರ್ಕಾರದ ದುಡ್ಡಲ್ಲಿ ಬೆಳಗಾವಿ ಸಮಾವೇಶ. ಬಿಜೆಪಿಗರ ಆರೋಪಕ್ಕೆ ಡಿಕೆ ಕೆಂಡಾಮಂಡಲ. ಸೈಫ್ ದಾಳಿಕೋರ ಕೊನೆಗೂ ಅಂದರೆ 5 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಿಜೆಪಿಯಲ್ಲೂ ಬಣಬಡಿದಾಟ ದಿನೇ ದಿನೇ ಜೋರಾಗ್ತಾನೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ತಿರುಗಿ ಬಿದ್ದಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಲು ಲಾಯಕ್ಕಿಲ್ಲ, ಅವನನ್ನ ನಾವ್ಯಾರೂ ಒಪ್ಪಲ್ಲ, ಅವನು ಕೂಡ ರಾಜೀನಾಮೆ ಕೊಡಬೇಕು ಎಂದು ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ವಿಜಯೇಂದ್ರ ಮಾಡಿದ ತಪ್ಪಿನಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು, ಅವನಿಂದಲೇ ಯಡಿಯೂರಪ್ಪ ಹಾಳಾಗಿದ್ದು. ಯಡಿಯೂರಪ್ಪ ಮಗನ ವ್ಯಾಮೋಹ ಬಿಡಲಿ ಅಂತ ಕಿಡಿಕಾರಿದ್ರು. ಜಗದೀಶ್ ಶೆಟ್ಟರ್ ಕೂಡ ಬಿಜೆಪಿಯ ಬಣಬಡಿದಾಟದ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ 100ಕ್ಕೆ 100 ಸರಿಯಿದೆ ಅಂತ ಹೇಳಲ್ಲ. ಸಮಸ್ಯೆಗಳ ಬಗ್ಗೆ ವರಿಷ್ಠರು ನೋಡುತ್ತಿದ್ದಾರೆ, ಸರಿಪಡಿಸುತ್ತಾರೆ. ನಾವು ಸೀನಿಯರ್ ಲೀಡರ್ ಇದ್ದೇವೆ, ಅವರ ಗಮನಕ್ಕೆ ತರ್ತೇವೆ, ಹೈಕಮಾಂಡ್ ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ತಮ್ಮನ್ನು ಬಿಡುಗಡೆಗೊಳಿಸುವಂತೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಬಿಎಲ್ ಸಂತೋಷ್ ವಿಜಯೇಂದ್ರಗೆ ಮನವಿ ಮಾಡಿದ್ದಾರೆ. ಅವರಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವರಪ್ಪ ಜೈಲಿಗೆ ಹೋದ. ನಿಮ್ಮ ಮುಂದೆ ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜ್ಯ ತಂದೆಯವರು, ನಮ್ಮ ಪೂಜ್ಯ ತಂದೆಯವರು ಕಾಲಿಗೆ ಚಕ್ರ ಕಟ್ಟುವಂತ ಹೇಳ್ತಾರೆ. ಮನ್ಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ, ಅವ್ರು ಅಣ್ಣ ಆತಾರ. ಮನ್ಯಾಗ ಒಂದು ಬೇರೆ ಐತಿ, ಹೊರಗೆ ಪೂಜ್ಯ ತಂದೆಯವ್ರು ಅಟ್ಟೆ. ಅಲ್ಲಿ ಒಳಗಂತೂ ಏನೂ ಕಿಮ್ಮತ್ತಿಲ್ಲ. ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ, ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ತೀವಿ. ನಿಮ್ಮ ಮಗನ ವ್ಯಾಯಾಮ ಬಿಡ್ರಿ, ಪಕ್ಷ ಕಟ್ಟಿ. ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜಯೇಂದ್ರನ ಒಬ್ಬಳಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲೋ 100ಕ್ಕೆ 100 ಸರಿ ಅಂತ ನಾನು ಎಂದೂ ಹೇಳಿಲ್ಲ, ಹೇಳುವುದೂ ಇಲ್ಲ. ಅದಕ್ಕೆ ಅದು ಏನು ಸಮಸ್ಯೆಗಳಿದಾವೆ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ರೆಬಲ್ಸ್ ಫೈಟ್ ಜೋರಾಗಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಲು ಲಾಯಕ್ಕಿಲ್ಲ, ರಾಜೀನಾಮೆ ಕೊಡಬೇಕು ಎಂದಿದ್ದ ಯತ್ನಾಳ್ ಹೇಳಿಕೆಗೆ ವಿಜಯೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ಗೆ ಒಳ್ಳೇದಾಗ್ಲಿ, ಭಗವಂತ ಅವರಿಗೆ ಒಳ್ಳೇದು ಮಾಡ್ಲಿ ಅಂತ ಕೈ ಮುಗಿದಿದ್ದಾರೆ. ಇನ್ನು ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ರಾಜಕೀಯ ಪಕ್ಷ. ಕಳೆದೊಂದು ವರ್ಷದಿಂದ ಯಶಸ್ವಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ. ಪಕ್ಷದ ಹಿರಿಯರ ಆಶೀರ್ವಾದ ಮಾಡಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಆಶೀರ್ವಾದ ಮಾಡಿ ಪಕ್ಷವನ್ನ ಮುನ್ನಡೆಸಲು ಅವಕಾಶ ಕೊಡ್ತಾರೆ ಅನ್ನುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಮತ್ತೊಮ್ಮೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಕೆಲಸ ಮಾಡುವ ಅವಕಾಶ ಸಿಗುತ್ತೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆಂತರಿಕ ಪ್ರಜಾಪ್ರಭುತ್ವ ಇರತಕ್ಕಂತ ಒಂದು ರಾಜಕೀಯ ಪಕ್ಷ ಯಾವ್ದಾರ ಭಾರತೀಯ ಜನತಾ ಪಕ್ಷ. ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಂಗೆ ವಿಶ್ವಾಸ ಇದೆ. ಅವ್ರಿಗೆ ಒಳ್ಳೇದು ಮಾಡ್ಲಿ, ಭಗವಂತ ಒಳ್ಳೇದು ಮಾಡ್ಲಿ ಅಂತ ನಾ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ಒಳ್ಳೇದು ಮಾಡ್ಲಿ, ಭಗವಂತ ಒಳ್ಳೇದು ಮಾಡ್ಲಿ ಅಂತ ನಾ ಪ್ರಾರ್ಥನೆ ಮಾಡ್ತೀನಿ. ಕಾಂಗ್ರೆಸ್ನಲ್ಲಿ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಎಷ್ಟೇ ಪ್ರಯತ್ನಿಸಿದ್ರೂ ತಣ್ಣಗಾಗ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆಶಿ ಕಳೆದ 2 ದಿನಗಳಿಂದ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಡಿಕೆಶಿಯನ್ನು ಭೇಟಿಯಾಗಿಲ್ಲ. ಡಿಕೆಶಿಯಿಂದ ಅಂತರ ಕಾಯ್ದುಕೊಂಡ್ರಾ ಎಂಬ ಚರ್ಚೆಗಳು ಕೂಡ ಶುರುವಾಗಿವೆ. ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಕಾಮಗಾರಿ ಉದ್ಘಾಟನೆ ನೆಪದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಭೇಟಿಗೆ ಬಾರದೆ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಮುನಿಸು ವ್ಯಕ್ತಪಡಿಸಿದ್ರಾ ಎಂಬ ಪ್ರಶ್ನೆಯೂ ಮೂಡಿದೆ. ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೊತ್ತಿಕೊಂಡಿರುವ ಬೇಗುದಿ, ಖರ್ಗೆ ಅವರು ಸೈಲೆಂಟ್ ಆಗುವಂತೆ ಸೂಚನೆ ಹಿನ್ನೆಲೆ ಸೈಲೆಂಟ್ ಆಗಿಯೇ ಮುನಿಸು ಹೊರಹಾಕ್ತಿದ್ದಾರಾ ಎಂಬ ಚರ್ಚೆಗಳು ನಡೀತಿವೆ. ಈ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಯಾವುದೇ ಪ್ರತಿಕ್ರಿಯೆ ನೀಡದೆ ಜಾರಿಕೊಂಡಿದ್ದಾರೆ. ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ನೀಡಲ್ಲ, ನೀವು ಎಷ್ಟೇ ಕೇಳಿದ್ರೂ ನಾನು ರಾಜಕೀಯ ಮಾತಾಡಲ್ಲ, ನನ್ನ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಎಂದು ಎಚ್ಚರಿಕೆಯ ಉತ್ತರ ನೀಡಿದ್ದಾರೆ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತ. ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದ್ರೂ ನಾನು ಉತ್ತರ ಕೊಡಲ್ಲ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶಕ್ಕೆ ಇದು ನಕಲಿ ಗಾಂಧಿಗಳ ಸಮಾವೇಶ ಅಂತೇಳಿ ಬಿಜೆಪಿ ನಾಯಕರು ಲೇವಡಿಯಾಡಿದ್ದಾರೆ. ಯಾರದ್ದೋ ದುಡ್ಡಿನಲ್ಲಿ ಜಾತ್ರೆ ಮಾಡ್ತಾರೆ ಎಂಬಂತೆ ಸರ್ಕಾರದ ದುಡ್ಡಿನಲ್ಲಿ ಜಾತ್ರೆ ಮಾಡಲು ಹೊರಟಿದ್ದಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಕೂಡ ಇದು ನಕಲಿ ಕಾಂಗ್ರೆಸ್ನ ನಕಲಿ ಗಾಂಧಿಗಳ ಸಮಾವೇಶ, ಅದಕ್ಕೆ ಸರ್ಕಾರದ ದುಡ್ಡನ್ನ ಪೋಲ್ ಮಾಡಲಾಗ್ತಾ ಇದೆ, ಸರ್ಕಾರದ ದುಡ್ಡಲ್ಲಿ ಜಾತ್ರೆ ಮಾಡ್ತಾ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿಗರ ಆರೋಪಕ್ಕೆ ತಿರುಗೇಟು ಕೊಟ್ಟಂತಹ ಡಿಸಿಎಂ ಡಿಕೆಶಿ ಶೆಟ್ಟರ್ ಅವರನ್ನ ಬೆಳಗಾವಿಯಲ್ಲಿ ಟೂರ್ ಕರೆದುಕೊಂಡು ಹೋಗ್ತೇನೆ, ಕಾಂಗ್ರೆಸ್ಗೆ ಬಂದಾಗ ಏನೇನು ಮಾತನಾಡಿದ್ರು ಗೊತ್ತಿದೆ,
ಅವರ ನುಡಿಮುತ್ತುಗಳನ್ನ ಎಲ್ಲರೂ ಕೇಳಿದ್ದಾರೆ ಅಂತ ಹೇಳಿ ಟಾಂಗ್ ಕೊಟ್ರು. ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಮಾವೇಶ ಇದೆ. ಅದಕ್ಕೆ ಸರ್ಕಾರಿ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ. ಸರ್ಕಾರ ದುಡ್ಡನಾಗ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರಷ್ಟ. ಅವ್ರು ಬಂದ್ರೆ ಬೆಳಗಾವಿ ಒಂದು ಟೂರ್ ಕರ್ಕೊಂಡು ಹೋಗ್ತೀನಿ. ಅವರು ಆಡಿದಂಥ ನುಡಿಮುತ್ತುಗಳನ್ನ ಬಿಜೆಪಿಲಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂಥ ನುಡಿಮುತ್ತುಗಳನ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರು ಬಂದು ನಾನೇ ಬಹಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆ ನಾವು ಟೂರ್ ಕರ್ಕೊಂಡು ಹೋಗ್ತೀನಿ. ಮೂಡ ಆಸ್ತಿ ಮುಟ್ಟುಗೋಲು ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದು, ಮೂಡ ಹಗರಣ ಬಂದ ಮೇಲೆ ಸಿದ್ದರಾಮಯ್ಯ ತಪ್ಪಿತಸ್ಥರು ಅಂತ ಹೇಳ್ತಿದ್ದಾರೆ. ಹಗರಣ ಹೊರಬಂದ ಮೇಲೆ ಸೈಟ್ಗಳನ್ನ ವಾಪಸ್ ಕೊಟ್ರು. ಆರಂಭದಲ್ಲಿ 64 ಕೋಟಿ ಕೊಡಿ ಅಂದ್ರು. ಈಗ ಆ ಮಾತಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅನ್ಸುತ್ತೆ. ಸಿದ್ದರಾಮಯ್ಯ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. ಇತ್ತ ಪರಮೇಶ್ವರ್ ಮಾತ್ರ ಬಿಜೆಪಿಯವರಿಗೆ ಬೇಕಿರೋದೇ ಸಿಎಂ ರಾಜೀನಾಮೆ. ಮೊದಲಿನಿಂದಲೂ ಕೂಡ ಅವರು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇದರಲ್ಲಿ ಹೊಸದೇನಿಲ್ವಲ್ಲ. ಇಡಿ ಅವರು ಕಾನೂನಿನ ಪ್ರಕಾರ ಕ್ರಮ ವಹಿಸಲಿ, ಸುಮ್ಮನೆ ರಾಜಕೀಯ ಮಾಡೋದು ಬೇಡ, ದಾಖಲೆ ಇಟ್ಕೊಂಡು ಬಿಜೆಪಿಯವರು ಮಾತನಾಡ್ಲಿ ಅಂತ ಹೇಳಿ ಗುಡುಗಿದ್ದಾರೆ. ಮೂಡ ಹಗರಣದಲ್ಲಿ ಪ್ರೇಮಾಪೇಕ್ಷೆ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಿತಸ್ಥರು ಅನ್ನುವಂಥದ್ದು ಇದೆ. ಅವರ ತನಿಖೆ ಒಪ್ಕೊಳ್ಳೋದಾದ್ರೆ ಸಿಬಿಐ ತನಿಖೆ ಮಾಡಿ. ಇದು ಇಂಪಾರ್ಷಿಯಲ್ ತನಿಖೆ ಆಗೋದಿಲ್ಲ. ರಾಜೀನಾಮೆ ಕೊಡ್ಬೇಕಂತ ನಾವು ಮೊದಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಟ್ಟು ಹೋಗ್ಬೋದು. ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಯನ್ನ ಕಡೆಗೂ ಮಹಾರಾಷ್ಟ್ರದ ಠಾಣೆಯಲ್ಲಿ ಬಂಧಿಸಲಾಗಿದೆ. ಬಂಧಿತ ಆರೋಪಿಯನ್ನ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶೆಹಜಾದ್ ಅಂತ ಗುರುತಿಸಲಾಗಿದೆ. ಸೈಫ್ ನಿವಾಸದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಕಸರ್ವಾಡವಲಿಯ ಹೀರಾನಂದಿನಿ ಎಸ್ಟೇಟ್ ಬಳಿ ಬಂಧಿಸಲಾಗಿದೆ. ದುಷ್ಕರ್ಮಿ ಠಾಣೆಯ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದ. ಪೊಲೀಸರಿಗೆ ಸಿಕ್ಕಿ ಬೀಳುವ ಭಯದಿಂದ ಆತ ತನ್ನ ಹೆಸರನ್ನ ವಿಜಯ್ ದಾಸ್ ಅಂತ ಹೇಳ್ಕೊಂಡಿದ್ದ ಎನ್ನಲಾಗಿದೆ. ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶೆಹಜಾದ್, ವಿಜಯ್ ದಾಸ್, ಬಿಶ್ರೋಯ್ ದಾಸ್ ಹಾಗೂ ಮೊಹಮ್ಮದ್ ಇಲಿಯಾಸ್ ಸೇರಿದಂತೆ ಹಲವು ಹೆಸರುಗಳನ್ನ ಇಟ್ಕೊಂಡು ಓಡಾಡ್ತಿದ್ದ. ಗುರುವಾರ ಮುಂಜಾನೆ ಬಾಂದ್ರಾದಲ್ಲಿರುವ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಆರೋಪಿ ದಾಳಿ ನಡೆಸಿದ್ದ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಕಾಶ್ ಕೈಲಾಶ್ ಕನೋಜಿಯಾ ಎಂಬ ಶಂಕಿತನನ್ನ ಛತ್ತೀಸ್ಗಢದ ದುರ್ಗ್ ರೈಲು ನಿಲ್ದಾಣದಲ್ಲಿ ಬಂಧಿಸಲಾಗಿತ್ತು. ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಚಾಕು ಇರಿದಿದ್ದ ದಾಳಿಕೋರನನ್ನ ಬಂಧಿಸಲಾಗಿದೆ. ಆತ 5 ರಿಂದ 6 ತಿಂಗಳ ಹಿಂದೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾನೆ ಅಂತ ಮುಂಬೈ ಪೊಲೀಸರು ತಿಳಿಸಿದ್ದಾರೆ. ಡಿಸಿಪಿ ದೀಕ್ಷಿತ್ ಗೆಡಂ ಸೈಫ್ ಅಲಿ ಖಾನ್ ಮನೆಯಲ್ಲಿ ನಡೆದ ಕಳ್ಳತನ ಯತ್ನಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಠಾಣೆಯಲ್ಲಿ ಬಂಧಿಸಲಾಗಿದೆ. ಆರೋಪಿಯನ್ನ ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶೆಹಜಾದ್ ಅಂತ ಗುರುತಿಸಲಾಗಿದೆ ಅಂದ್ರು. ಆರೋಪಿ ಬಾಂಗ್ಲಾದೇಶದವನಾಗಿರ್ಬೋದು ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಅವನ ಬಳಿ ಯಾವುದೇ ಭಾರತೀಯ ದಾಖಲೆಗಳಿಲ್ಲ. ಅವನು ಬಾಂಗ್ಲಾದೇಶದವನು ಅಂತ ನಾವು ಶಂಕಿಸಿದ್ದೀವಿ. ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ ಮತ್ತು ಅವನ ವಿರುದ್ಧ ಪ್ರಕರಣಕ್ಕೆ ಪಾಸ್ಪೋರ್ಟ್ ಕಾಯ್ದೆಯ ಆರೋಪಗಳನ್ನ ಸೇರಿಸಿದ್ದೀವಿ ಅಂತ ತಿಳಿಸಿದ್ರು. ದರೋಡೆ ಮಾಡುವ ಉದ್ದೇಶದಿಂದಲೇ ಆತ ಮನೆ ಪ್ರವೇಶ ಮಾಡಿದ್ದ ಅನ್ನೋದು ತಿಳಿದು ಬಂದಿದೆ ಅಂದ್ರು. एक आरोपी को उसमें अरेस्ट किया गया है. आरोपी का नाम मोहम्मद शरीफुल इस्लाम शहजाद. अभी तक की इन्वेस्टिगेशन में ये समझ में आया है कि ये आरोपी इस एक्यूज को कोर्ट में पेश किया जाएगा. बांग्लादेशी ओरिजिन का है ऐसा हमारा डाउट है. इस केस में एप्रोप्रिएट सेक्शंस की वार की गई है और उस हिसाब से आगे का इन्वेस्टिगेशन किया. ಕೋಟಿಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನಾಭರಣಗಳನ್ನು ದೋಚೋಕೆ ದರೋಡೆಕೋರರು ಭಾರಿ ಪ್ಲಾನ್ ಮಾಡಿದ್ದಾರೆ. ಆದರೆ ದರೋಡೆಕೋರರ ಕೃತ್ಯಕ್ಕೆ ಸಹಕಾರ ನೀಡಿದ್ದು ಸ್ಥಳೀಯ ವ್ಯಕ್ತಿ ಎಂಬ ಸ್ಫೋಟಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಕೋಟಿಕಾರು ಬ್ಯಾಂಕ್ನ ಸಂಪೂರ್ಣ ಮಾಹಿತಿ ಇರುವ ಸ್ಥಳೀಯ ವ್ಯಕ್ತಿಯ ಈ ದರೋಡೆಯ ಮಾಸ್ಟರ್ ಮೈಂಡ್ ಅನ್ನೋದು ಪೊಲೀಸರಿಗೆ ಸಿಕ್ಕಿರುವ ಸದ್ಯದ ಮಾಹಿತಿ. ಇದಕ್ಕೆ ಪೂರಕ ಎಂಬಂತೆ ಸಿಸಿ ಕ್ಯಾಮೆರಾ ಡಿವಿಆರ್ ಬದಲಾಯಿಸುವ ದಿನ, ಚಿನ್ನ ಪರಿವೀಕ್ಷಕ ಲಾಕರ್ ಓಪನ್ ಮಾಡುವ ಸಮಯ, ದರೋಡೆ ಮಾಡೋಕೆ ನಿಗದಿ ಮಾಡಿದ್ದ ದಿನ ಶುಕ್ರವಾರ ಮಧ್ಯಾಹ್ನ 1 ಗಂಟೆ. ಶುಕ್ರವಾರ ಮಧ್ಯಾಹ್ನ 1 ಗಂಟೆಯಿಂದ 1:30 ಅಂಗಡಿಯ ವ್ಯಾಪಾರಿಗಳು ಮಸೀದಿಗೆ ನಮಾಜ್ಗೆ ಹೋಗ್ತಾರೆ. ಹೀಗಾಗಿ ಕೇವಲ 5 ನಿಮಿಷದಲ್ಲೇ ಸಿಕ್ಕಿದ ಚಿನ್ನಾಭರಣವನ್ನ ದೋಚಿಕೊಂಡು ಬರೋ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದರಂತೆ ಸರಿಯಾಗಿ 1 ಗಂಟೆ 10 ನಿಮಿಷಕ್ಕೆ ಬಂದ ದರೋಡೆಕೋರರು 1 ಗಂಟೆ 16 ನಿಮಿಷಕ್ಕೆ ಚಿನ್ನಾಭರಣಗಳನ್ನ ಗೋಣಿ ಚೀಲಕ್ಕೆ ಹಾಕಿ ಕಾರಿಗೆ ತುಂಬಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ದರೋಡೆ ಮಾಡೋಕೆ ಬೇಕಾದ ಎಲ್ಲಾ ಮಾಹಿತಿನ ಸ್ಥಳೀಯ ವ್ಯಕ್ತಿಯೇ ಮಾಡಿದ್ದಾನೆ ಅನ್ನೋದು ಪೊಲೀಸರು ಶಂಕಿಸಿದ್ದಾರೆ. ಬೀದರ್ನಲ್ಲಿ ಎಟಿಎಂ ಹಣ ದರೋಡೆಕೋರರು ಇನ್ನೂ ಪತ್ತೆಯಾಗಿಲ್ಲ. ಆದರೆ ಬೀದರ್ನಿಂದ ಹೈದರಾಬಾದ್ಗೆ ತೆರಳುವ ರೋಚಕ ಜರ್ನಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಟ್ರಾಫಿಕ್ ಪೊಲೀಸ್ ಕಣ್ಮುಂದೆಯೇ ದರೋಡೆಕೋರರು ಎಸ್ಕೇಪ್ ಆಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಣ ತುಂಬಿದ ಪೆಟ್ಟಿಗೆ ಬೈಕ್ ಮೇಲೆ ಇಟ್ಟುಕೊಂಡೇ ಟ್ರಾಫಿಕ್ ಪೊಲೀಸರ ಮುಂದೆ ಖದೀಮರು ಹಾದು ಹೋಗಿದ್ದಾರೆ. ಪೊಲೀಸ್ ಹತ್ತಿರ ಬರುತ್ತಿದ್ದಂತೆ ರಾಂಗ್ ಸೈಡ್ನಲ್ಲಿ ಹೋಗಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಘಟನಾ ಸ್ಥಳದಿಂದ 200 ಮೀಟರ್ ಒಳಗಡೆಯೇ ಪೊಲೀಸ್ ಪೇದೆ ಇದ್ದಾರೆ. ಎಟಿಎಂ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಬೀದರ್ ನಗರದ ಹರಳಯ್ಯ ವೃತ್ತದ ಬಳಿ ಹಾದು ಹೋಗಿದ್ದಾರೆ. ಹರಳಯ್ಯ ವೃತ್ತ, ಕನ್ನಡಾಂಬೆ ವೃತ್ತ, ಮಡಿವಾಳ ವೃತ್ತ, ಸಿದ್ಧಾರ್ಥ ಕಾಲೇಜು ಮೂಲಕ ಡಕಾಯಿತರು ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ.
ಮಾಜಿ ಶಾಸಕ ದಡೇಸಗೂರು ವಿರುದ್ಧ ದೇವದಾಸಿಯರು ಹಾಗೂ ರೈತರ ಜಮೀನುಗಳ ಕಬ್ಜಾ ಮಾಡಿಕೊಂಡು ದಬ್ಬಾಳಿಕೆ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದಡೇಸಗೂರು ಗ್ರಾಮದಲ್ಲಿ 5.5 ಎಕರೆ ಜಮೀನು ಕಬ್ಜಾ ಮಾಡಿರುವ ಆರೋಪ ಇದೆ. ಜಮೀನು ಅಳತೆ ಮಾಡಲು ಬಂದಂತಹ ಸರ್ವೇಯರ್ ಹಾಗೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವ ಮಾಜಿ ಶಾಸಕರ ಕೈಯಲ್ಲಿ ಚಪ್ಪಲಿ ಹಿಡಿದು ರೈತರಿಗೆ ಹೊಡೆಯಲು ಮುಂದಾದಂತಹ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ದಡೇಸಗೂರು ಪುತ್ರ ಮೌನೀಶ್ನಿಂದಲೂ ಕೂಡ ಜಮೀನು ಮಾಲೀಕರಿಗೆ ಧಮಕಿ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ದಡೇಸಗೂರು ಗ್ರಾಮದ ಆಲಮಮ್ಮ, ಮೌಲಪ್ಪ ಹಾಗೂ ಸಣ್ಣ ಈರಣ್ಣ ಎಂಬುವರ 3 ಎಕರೆ ಹಾಗೂ ದೇವದಾಸಿಯರಾಗಿದ್ದ ಆಲಮಮ್ಮ ಅವರಿಗೆ ಸರ್ಕಾರದಿಂದ ಕೊಡಲಾಗಿದ್ದ 1 ಎಕರೆ 20 ಗುಂಟೆ ಜಮೀನು ಈಗ ಕಬ್ಜಾ ಆಗಿದೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ದಡೇಸಗೂರ, ನಾನು ಯಾವುದೇ ರೀತಿಯ ಜಮೀನನ್ನ ಕಬ್ಜಾ ಮಾಡಿಲ್ಲ, ನಮ್ಮ ಹುಡುಗರು ತಪ್ಪು ಮಾಡಿದ್ದಾರೆ. 500 ಎಕರೆಗೆ ನೀರಾವರಿ ಯೋಜನೆ ಮಾಡಿದ್ದೇವೆ. ನೀರಾವರಿ ಯೋಜನೆಗಾಗಿ ರೈತರು ತಮ್ಮ ಕೆಲ ಜಮೀನುಗಳನ್ನ ಬಿಟ್ಟಿದ್ದಾರೆ. ಈಗ ಕಬ್ಜಾ ಅಂದ್ರೆ ಹೇಗೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಕನಿಷ್ಠ ಅಲ್ಲಿ ನಾವು ತುಂಗಭದ್ರಲ್ಲಿದ್ದ ಒಂದು 12-13 ಕಿಲೋಮೀಟರ್ ಪೈಪ್ಲೈನ್ ಮಾಡಿದ್ವಿ. ನೀರಿಗೆ ಕೊಟ್ಟಂತ ಹೊಲ ನಾವು ನಮ್ಮ ಫ್ರೆಂಡ್ ಎಲ್ಲರೂ ಕಲ್ತು ಒಂದು 500 ಎಕರೆ ಪ್ರಾಜೆಕ್ಟ್ ಮಾಡಿ ಇಲ್ಲ ಆ ಹೊಲ ನಮಗೆ ಬಿಡಬೇಕು ಅಂತ ಹೇಳಿ ಕಾಸಿ ಪಾಪ ಮೇಲೋರ್ದರ್ ಧರ್ಮದರ ಜೊತೆ ಕಂಟಿನ್ಯೂ ನಿರಂತರ ಗುದ್ದಾಡಕತ್ತಾರೆ. ಅವ್ರ ಪಾಪ ಅವ್ರು ಏನಾಗ್ತಿತ್ತಂದ್ರೆ ಏನಪ್ಪ ನಿಮ್ಮ ಹುಡುಗರು ಹಿಂಗೆ ಮಾಡ್ತಾ ಇದಾರೆ, ಇದು ಸರಿಯಲ್ಲ ಅಂತೇಳಿ ನಮ್ಮ ಸಲ ಕೇಳಿದಾಗ ನಮ್ಮ ತಮ್ಮರ ಮಕ್ಕಳವರು ಕೇಳಿದಾಗ ಇದು ಸರಿಯಲ್ಲ, ಅವ್ರಿಗೆ ಹೋಗಿ ಕಿರಿಕಿರಿ ಮಾಡಬಾರ್ದು. ನೀವು ನಮ್ಗೂ ನೀರು ಕೊಟ್ಟಾರ ಹೊಲಕ್ಕೆ ಅವರೆಲ್ಲರೂ ಕಿರಿಕಿರಿ ಮಾಡಿದ್ಮ್ಯಾಗ ತಿರುಗಿ ಅವ್ರು ನಿಮ್ಗೆ ಬುದ್ಧಿ ಐತಿಲ್ಲ ಅಂತ ಹೇಳಿ ಕಾಸಿ ಬೈದು ಕಾಸಿ ಗದರಿಸಿ ಕಳಿಸ್ತಾವ್ರು ಕೂಡ ಗುದ್ದಾಡಕ. ಇಷ್ಟು ಬಿಟ್ಟರೆ ನೀವು ಬೇರೆ ಏನಿಲ್ಲ. ಅಣ್ಣ ತಮ್ಮರ ಮಕ್ಕಳುಗಳು ತಪ್ಪಲ್ಲ, ಏನಂತ ನಮ್ಮ ಕೆಟ್ಟ ಹೆಸರು ಬರಾಗಲ್ಲ. ಮಂಡ್ಯದ ಪಾಲಹಳ್ಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆಯಾದ ಘಟನೆ ಶ್ರೀರಂಗಪಟ್ಟಣದ ಪಾಲಹಳ್ಳಿಯಲ್ಲಿ ನಡೆದಿದೆ. ಪಾಲಹಳ್ಳಿಯ ಸುಪ್ರೀತ್ ಅಲಿಯಾ ಸುಪ್ಪಿ ಹತ್ಯೆಯಾದಂತಹ ವ್ಯಕ್ತಿ ನಿನ್ನೆ ತಡರಾತ್ರಿ ತೋಟದ ಮನೆಯಲ್ಲಿ ಸುಪ್ರೀತ್ ಹಾಗೂ ಆತನ ಸ್ನೇಹಿತ ಅರ್ಜುನ್ ಇದ್ರು. ಈ ವೇಳೆ ಆಟೋ ಬೈಕ್ನಲ್ಲಿ ಬಂದ ಗುಂಪೊಂದು ಸುಪ್ಪಿ ಮೇಲೆ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದು. ಇತ್ತ ಬೆಂಗಳೂರಿನ ಬನಶಂಕರಿಯಲ್ಲಿ ಪತಿಯೇ ಪತ್ನಿ ಹಾಗೂ ಅತ್ತೆ ಮೇಲೆ ಮಾರಣಾಂತಿಕ ತಲ್ವಾರ್ ದಾಳಿ ಮಾಡಿದ್ದಾನೆ. ಪತ್ನಿ ಹೀನಾ ಕೌಸರ್ ಹಾಗೂ ಅತ್ತೆ ಫರ್ವಿನ್ ತಾಜ್ ಮೇಲೆ ತಲ್ವಾರ್ ದಾಳಿ ನಡೆಸಿದ್ದಾನೆ. 10 ವರ್ಷದ ಹಿಂದೆ ತಾಯಿ ಅಣ್ಣನ ಮಗ ಆಸಿಫ್ನನ್ನ ಹೀನಾ ಕೌಸರ್ ವಿವಾಹವಾಗಿದ್ರು. ಇವರಿಬ್ಬರಿಗೂ ಕೂಡ ಒಂದು ಹೆಣ್ಣು ಒಂದು ಗಂಡು ಮಗುವಿದೆ. ಕಳೆದ ವರ್ಷ ಪರಸ್ತ್ರೀ ಸಹವಾಸ ಮಾಡಿದ್ದ ಪತ್ನಿಗೆ ಇನ್ನಿಲ್ಲದ ಹಿಂಸೆ ಕೊಟ್ಟಿದ್ದಂತೆ. ಇದರಿಂದ ಬೇಸತ್ತ ಹೀನಾ ಕೌಸರ್ ತಾಯಿ ಜೊತೆಗೆ ತವರು ಮನೆ ಸೇರಿದ್ಲು. ಇದನ್ನು ಸಹಿಸದ ಆಸಿಫ್ ಏಕಾಏಕಿ ಮನೆಗೆ ನುಗ್ಗಿ ತಲ್ವಾರ್ ದಾಳಿ ನಡೆಸಿದ್ದಾನೆ. ಸದ್ಯ ಆರೋಪಿ ಆಸಿಫ್ ಅನ್ನು ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮೀಟರ್ ಬಡ್ಡಿ ದಂಧೆ ಮಿತಿ ಮೀರಿದೆ. ಸಾಲಬಾಧೆಯನ್ನು ತಾಳಲಾರದೆ ಟ್ರಕ್ಗೆ ಸಿಲುಕಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹುಬ್ಬಳ್ಳಿ ಬೈಪಾಸ್ ರಸ್ತೆಯ ಧಾರಾವತಿ ಹನುಮ ದೇವಸ್ಥಾನದ ಬಳಿ ನಡೆದಿದೆ. 41 ವರ್ಷದ ಸಿದ್ದಪ್ಪ ಕೆಂಚಣ್ಣನವರ್ ಮೃತ ದುರ್ದೈವಿ. ಮಹೇಶ್ ಚಿಕ್ಕವೀರ ಮಠನಿಂದ ಸಿದ್ದಪ್ಪ 10 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ಅದಕ್ಕೆ ಬದಲಾಗಿ ಹಂತವಾಗಿ ಹಣವನ್ನು ವಾಪಸ್ ಮಾಡಿದ್ನಂತೆ. ಇದರ ಹೊರತಾಗಿಯೂ ಕೂಡ ಹಣವನ್ನು ಕಟ್ಟುವಂತೆ ಮಹೇಶ್ ಪೀಡಿಸ್ತಾ ಇದ್ದ ಎನ್ನಲಾಗ್ತಿದೆ. ಹೀಗಾಗಿ ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾತನಾಡಿ, ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯಾದ ಬಗ್ಗೆ ದೂರು ಬಂದಿತ್ತು. ಮೊದಲಿಗೆ ಆಕ್ಸಿಡೆಂಟ್ ಅಂತೇಳಿ ಕಂಡು ಬಂದಿದೆ. ಬಳಿಕ ಆತ್ಮಹತ್ಯೆ ಅಂತ ಹೇಳಿ ಪ್ರಕರಣ ದಾಖಲಿಸಿಕೊಂಡು ಮಹೇಶ್ ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದೇವೆ ಅಂತ ಹೇಳಿದ್ದಾರೆ. ಒಂದು ಬಾಡಿ ಸಿಕ್ಕಿದೆ ಅಂತ ನೋಡಿ ಪರಿಶೀಲನೆ ಮಾಡಿದಾಗ ಅದೇ ವ್ಯಕ್ತಿದು ಅಂತ ಗೊತ್ತಾಗಿದೆ. ಸೊ ಈ ಪ್ರಕರಣದಲ್ಲಿ ಯಾರು ಆರೋಪಿ ಮಹೇಶ್ ಅಂತ ಅವನು ಮೃತನ ಪರಿಚಯಸ್ಥನೇ ಆಗಿದ್ದು ಭಾಳಷ್ಟು ವರ್ಷದಿಂದ ಸಂಪರ್ಕ ಇತ್ತು ಅನ್ನೋಂಥದ್ದು. ಆ ವ್ಯಕ್ತಿಯನ್ನು ಇಮಿಡಿಯೇಟಾಗಿ ಒಂದು ಅಬೇಟ್ಮೆಂಟ್ ಟು ಸೂಸೈಡ್ ಅಂದರೆ ಆತ್ಮಹತ್ಯೆಗೆ ಪ್ರಚೋದನೆ ಪ್ರಕರಣದಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅವನ್ನ ವಶಕ್ಕೆ ತೊಗೊಂಡಿದ್ದೀವಿ. ಅಗತ್ಯ ತನಿಖೆಯನ್ನು ಮಾಡಲಾಗುತ್ತೆ.